ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟೆಕ್ಸ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈಗ ಇನ್ಸ್ಟಾಗ್ರಾಮಲ್ಲಿ ಈ ಥರ ಒಂದು ವಿಡಿಯೋಗಳು ತುಂಬ ಟ್ರೆಂಡ್ ಆಗ್ತವೆ. ಈ ಥರ ಒಂದು ಕಾರ್ಟೂನ್ ವಿಡಿಯೋಗಳು ತುಂಬ ಟ್ರೆಂಡ್ ಆಗ್ತವೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ರೀತಿಯಾದಂಥ ನಿಮ್ಮ ಒಂದು ವಿಡಿಯೋವನ್ನು ನೀವು ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ನೋಡಿ. ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡ್ಕೊಂಡು ಬನ್ನಿ. ಹಾಗೂ ಪಕ್ಕದಲ್ಲಿರೋ ಬ್ಯಾಕ್ ಕ್ಲಿಕ್ ಮಾಡಿ ಹಾಗೂ ಒಂದು ಇನ್ಸ್ಟಾಗ್ರಾಮಿಗೆ ಕೊಟ್ಟಿರ್ತಾನೆ, ಅಲ್ಲಿ ಕೂಡ ನಿನ್ನ ಫಾಲೋ ಕೂಡ ಮಾಡಬಹುದು. ಹೌದು, ಈಗ ಇನ್ಸ್ಟಾಗ್ರಾಮಲ್ಲಿ ಈ ಥರ ಒಂದು ವಿಡಿಯೋಸ್ಗಳು ತುಂಬ ಟ್ರೆಂಡ್ ಆಗ್ತವೆ. ನಿಮ್ಮ ಒಂದು ವಿಡಿಯೋನ ನೀವು ಈ ರೀತಿ ಹೇಗೆ ಚೇಂಜ್ ಮಾಡೋದು ಅಂತ ಈ ರೀತಿ ನಿಮ್ಮ ಒಂದು ವಿಡಿಯೋನ ನೀವು ಎಡಿಟ್ನ ಮಾಡೋದಕ್ಕಂತ ಇವತ್ತಿನ ಈ ಒಂದು ವಿಡಿಯೋ ಕಂಪ್ಲೀಟ್ ಅಂತ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ನಿಮ್ಮ ಒಂದು ವಿಡಿಯೋನ ನೀವು ಎಡಿಟ್ನ ಮಾಡಲು ನಿಮಗೆ ಒಂದು ಅಪ್ಲಿಕೇಶನ್ ಅವಶ್ಯಕತೆ ಇದೆ. ಆ ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ವಿಡಿಯೋ ಲಿಪ್ ಅಂತ. ಇದು ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ಸಿಗುತ್ತೆ. ಈಗ ನಮಗೆ ತೋರಿಸಿ ನೋಡಿ ಯಾವ ರೀತಿ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದು ಮತ್ತು ಯಾವ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡೋದು ಈಗ ನಮಗೆ ತಿಳಿಸ್ಕೊಡ್ತೇನೆ ನೋಡಿ. ನೀವು ಪ್ಲೇಸ್ಟೋರಿಗೆ ಬಂದುಬಿಟ್ಟು ನೀವು ಇಲ್ಲಿ ಸರ್ಚನ್ನು ಮಾಡಿ, ವಿಡಿಯೋ ಲೀಪ್ ಅಂತ ಸರ್ಚನ್ನು ಮಾಡಿ. ವಿಡಿಯೋ ಲಿಪ್ ಅಂತ ಸರ್ಚನ್ನು ಮಾಡಿ. ಈ ಅಪ್ಲಿಕೇಶನ್ ಫ್ರೀ ಆಗಿದೆ. ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೇನೆ. ನಾನು ಇದನ್ನು ಓಪನ್ನ ಮಾಡ್ತೇನೆ. ಓಪನ್ನ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಕೇಳುತ್ತೆ, ಸೈನಪ್ಪನ್ನು ಕೇಳುತ್ತೆ. ನೀವು ಸೈನಪ್ನ ಮಾಡ್ಕೊಳ್ಳಿ. ನಿಮ್ಮ ಒಂದು ಇಮೇಲ್ ಮುಖಾಂತರ ನೀವು ಸೈನಪ್ಪನ್ನು ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಒಂದು ಜೆಂಡರು, ಆಮೇಲೆ ನಿಮ್ಮ ಒಂದು ಏಜು, ನಿಮ್ಮೊಂದು ಫೋನ್ ನಂಬರ್ನ ಹಾಕ್ಬಿಟ್ಟು ನೀವು ಇಲ್ಲಿ ಲಾಗಿನ್ ಮಾಡಿ. ಲಾಗಿನ್ ಆದಮೇಲೆ ನಿಮಗೆ ಇನ್ನು ಇಂಟರ್ಫೇಸು ಈ ಥರ ಸಿಗುತ್ತೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ವ್ಯಾಲೆಂಟೈನ್ಸ್ ಡೇ ಅಂತ, ಆಮೇಲೆ ವಾಯ್ಸ್ ಸ್ಯಾಪ್ ಅಂತ. ಹಾಗೆ ನಿಮಗೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರ್ಬೋದು AI ಎನಿಮೆ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಕೇವಲ 10 ಸೆಕೆಂಡ್ಗಳ ಕಾಲ ವಿಡಿಯೋನ ನೀವು ಮಾತ್ರ ಇದರಲ್ಲಿ ಎಡಿಟ್ ಮಾಡಲು ಸಾಧ್ಯ. ಯಾವುದಪ್ಪ ಅಂತಂದರೆ ಕಾರ್ಟೂನ್ ಆಗಿ ಮಾಡಲು ಮಾತ್ರ ಸಾಧ್ಯ. ಅದಕ್ಕಿಂತ ಜಾಸ್ತಿ ಆಗಲ್ಲ. ನಿಮಗೆ ಯಾವ ಒಂದು ವಿಡಿಯೋನ ನೀವು ನಿಮ್ಮ ಒಂದು ವಿಡಿಯೋನ ನೀವು ಕಾರ್ಟೂನ್ ಆಗಿ ಚೇಂಜ್ ಮಾಡಬೇಕಲ್ವ, ಅದನ್ನು ನೀವು ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳಿದಾಗೆ ಇದರಲ್ಲಿ ಕೇವಲ 10 ಸೆಕೆಂಡ್ಗಳ ಮಾತ್ರ ನೀವು ವಿಡಿಯೋನ ಇಲ್ಲಿ ಎಡಿಟ್ ಮಾಡ್ಬೋದು. ನಾನು ಇದನ್ನು 10 ಸೆಕೆಂಡ್ಗಳಿಗೆ ಕಟ್ ಮಾಡ್ಕೊತೇನೆ. ಈಗ ನನ್ನ ಒಂದು ವಿಡಿಯೋ 10 ಸೆಕೆಂಡ್ಗಳ ಕಾಲ ಆಗಿದೆ, ಅಂದರೆ 1 ಸೆಕೆಂಡು ಕಡಿಮೆ ಇದೆ. ಇದರಲ್ಲಿ ಏನಪ್ಪ ಅಂತಂದರೆ ನೀವು ಇಲ್ಲಿದೆ ನೋಡಿ AI ಎನಿಮೆ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ ನ್ಯಾಚುರಲ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು 10 ರಿಂದ 15 ಸೆಕೆಂಡು ಸ್ವಲ್ಪ ಟೈಮನ್ನು ಹಿಡಿಯುತ್ತೆ. ಸ್ವಲ್ಪ ನೀವು ವೇಟನ್ನು ಮಾಡಿ. ಈಗ ನಿಮ್ಮ ಒಂದು ವಿಡಿಯೋ ನಾರ್ಮಲ್ ವಿಡಿಯೋನ ನೀವು ಈಗ ಕಾರ್ಟೂನಾಗಿ ಚೇಂಜ್ ಮಾಡ್ತಾ ಇದ್ದೀರಾ. ಒಂದು 10 ರಿಂದ 15 ಸೆಕೆಂಡು ಸ್ವಲ್ಪ ವೇಟ್ ಮಾಡಿ. ಆಗ್ತಾಯಿದೆ. ಒಂದು 2 ರಿಂದ 3 ನಿಮಿಷ, 2 ರಿಂದ 3 ಸೆಕೆಂಡು. ಈಗ ನನ್ನೊಂದು ವಿಡಿಯೋ ಕಂಪ್ಲೀಟಾಗಿ ಎಡಿಟ್ನ ಆಗಿದೆ. ಈಗ ನಾನು ನಿಮಗೆ ಇದನ್ನು ಪ್ಲೇ ಮಾಡಿ ಕೂಡ ತೋರಿಸ್ತೀನಿ ನೋಡಿ. ನೀವು ಗಮನಿಸ್ತಾ ಇರ್ಬೋದು ನನ್ನ ಒಂದು ನಾರ್ಮಲ್ ವಿಡಿಯೋ ಈಗ ಕಾರ್ಟೂನಾಗಿ ಚೇಂಜ್ ಆಗಿದೆ. ಇದಕ್ಕೆ ಎನಿಮಿ ವಿಡಿಯೋ ಅಂತ ಅಂತಾರೆ. ಈ ರೀತಿ ನೀವು ನಿಮ್ಮ ಒಂದು ವಿಡಿಯೋನ ನೀವು ಕಾರ್ಟೂನಾಗಿ ಚೇಂಜ್ ಮಾಡ್ಬೋದು. ಕಾರ್ಟೂನ್ ಅನ್ನೋಕ್ಕಿಂತ ಇದನ್ನು AI ಎನಿಮಿ ವಿಡಿಯೋ ಅಂತ ಅಂತಾರೆ. ಶಾರ್ಟ್ಕಟ್ಟಾಗಿ ಎನಿಮಿ ವಿಡಿಯೋ ಅಂತ ಅಂತಾರೆ ನೋಡಿ. ಈ ಥರ ಮಾಡಿದರೆ ಮುಗಿದೋದು. ಇದನ್ನು ನೀವು ಗ್ಯಾಲರಿಯಲ್ಲಿ ಕೂಡ ನೀವು ಇದನ್ನು ಸೇವನ ಮಾಡ್ಬೋದು. ಸೇವ್ ವಿಡಿಯೋ ಕೊಟ್ಟರೆ ನಿಮ್ಮ ಗ್ಯಾಲರಿಯಲ್ಲಿ ಇದು ಸೇವ್ ಆಗಿಬಿಡುತ್ತೆ. ಸಿಂಪಲ್ ಇಷ್ಟೇ. ಇದೇ ರೀತಿ ಮಾಡಿದರೆ ಮುಗಿದೋಯ್ತು. ಸೊ ನೋಡಲ್ಲ ಫ್ರೆಂಡ್ಸ್, ನೀವು ಈ ರೀತಿಯಾಗಿ ಈ ಒಂದು ಅಪ್ಲಿಕೇಶನಿಂದ ನೀವು ನಿಮ್ಮ ಒಂದು ವಿಡಿಯೋನ ನೀವು ಕ್ರಿಯೇಟ್ನ ಮಾಡ್ಬೋದು. ನಿಮ್ಮ ಒಂದು ಸಿಂಪಲ್ಲಾಗಿರುವಂಥ ಒಂದು ವಿಡಿಯೋನ ನೀವು ಕಾರ್ಟೂನಾಗಿ ಎಡಿಟ್ನ ಮಾಡ್ಬೋದು. ಈ ಒಂದು ವಿಡಿಯೋ ಮುಖಾಂತರ ನೀವು ಮಾಡ್ಬೋದು. ಇದಕ್ಕೆ ಎನಿಮಿ ವಿಡಿಯೋ ಅಂತ ಅಂತಾರೆ. ಈಗ ಇನ್ಸ್ಟಾಗ್ರಾಮಲ್ಲಿ ಈ ಒಂದು ವಿಡಿಯೋದು ತುಂಬ ಟ್ರೆಂಡ್ ಆಗ್ತವೆ.
ಈ ಒಂದು ಅಪ್ಲಿಕೇಶನ್ ಫ್ರೀ ಆಗಿದೆ, ನೀವು ಕೂಡ ಈ ರೀತಿ ಮಾಡ್ಬೋದು. ನೋಡಿ, ಈ ಒಂದು ವಿಡಿಯೋ ತುಂಬ ಜನಕ್ಕೆ ಶೇರ್ ಮಾಡಿ, ಅವರು ಕೂಡ ಇದ್ರ ಬಗ್ಗೆ ಗೊತ್ತಾಗಲಿ. ನಿಮಗೇನು ಅನ್ನಿಸ್ತು ಈ ಒಂದು ವಿಡಿಯೋ ಬಗ್ಗೆ ದಯವಿಟ್ಟು ಕೆಳಗಡೆ ಕಮೆಂಟನ್ನು ಮಾಡಿ. ಇಷ್ಟೇ ಬಂದು ವಿಡಿಯೋ, ಈ ಒಂದು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ.